ಅಡಿಗೆ ಕೋಣೆಯಲ್ಲಿ ಹೆಂಗಸರು ಗ್ಯಾಸ್ ಸ್ಟವ್ ಕೆಳಗಡೆ ಒಂದು ತಟ್ಟೆಯಲ್ಲಿ ಈ 3 ವಸ್ತುಗಳನ್ನು ಹಾಕಿ ಇಟ್ಟುಬಿಡಿ, ಕೋಟ್ಯಾಧಿಪತಿಗಳಾಗುತ್ತೀರಿ. ಬಡತನ ಕಳೆದು ಶ್ರೀಮಂತಿಕೆ ಅನ್ನುವುದು ಸುಲಭವಾಗಿ ಪ್ರಾಪ್ತವಾಗುತ್ತದೆ. ಅಂತಹ ಶಕ್ತಿಯುತವಾದ ವಸ್ತು ಧನಾಕರ್ಷಣೆಯನ್ನು ಚೆನ್ನಾಗಿ ಮಾಡುತ್ತದೆ. ನೀವು ಗಿರುವಿ ಇಟ್ಟಿರುವ ಎಲ್ಲ ಚಿನ್ನಗಳನ್ನು ಬಿಡಿಸಿಕೊಂಡು ಬರುವಂತಹ ಒಂದು ಪವಾಡ ನಿಮ್ಮದಾಗುತ್ತದೆ. ಸಾಲದ ಸಮಸ್ಯೆಗಳು ಸಂಪೂರ್ಣವಾಗಿ ತೀರುತ್ತದೆ. ಹೆಂಗಸರು ಏನು ಮಾಡಬೇಕು, ಈ 3 ವಸ್ತುಗಳನ್ನು ಇಟ್ಟುಬಿಡಬೇಕು. ಅದೇನು ಅಂತ ಹೇಳ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು, ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ನಮ್ಮ ಜೀವನ ಚೆನ್ನಾಗಿರಲಿ ಅಂತ ಕಮೆಂಟ್ ಮಾಡಿ. ಪ್ರತಿ ಕಮೆಂಟ್ಗೂ ಗುರುಗಳು ರಿಪ್ಲೈ ಮಾಡ್ತಾರೆ. ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ. ಉಚಿತ ಭವಿಷ್ಯ, ಖಚಿತ ಪರಿಹಾರ, ಸುಲಭವಾಗಿ ಜ್ಯೋತಿಷ್ಯ ಹೇಳುತ್ತಾರೆ. ಎಷ್ಟೋ ಜನರ ಸಮಸ್ಯೆಗೆ ಪರಿಹಾರ ಕೊಟ್ಟಿದ್ದಾರೆ. ಇನ್ನು ಈಗಾಗಲೇ ವಿಚಾರದಲ್ಲಿ ತಿಳಿಸಿರುವ ಹಾಗೆ ಯಾವ ವಸ್ತುಗಳನ್ನಿಟ್ಟರೆ ಮನೆಗೆ ಒಳ್ಳೆಯದಾಗುತ್ತೆ, ದುಡಿಮೆ ಅನ್ನೋದು ಹೆಚ್ಚಾಗುತ್ತೆ, ದುಡ್ಡಿನ ಸಂಕಲ್ಪಗಳು ಚೆನ್ನಾಗಿ ಮೂಡುತ್ತೆ, ಸಾಲಗಳು ತೀರುತ್ತೆ, ಗಿರುವಿ ಇಟ್ಟಿರುವ ಒಡವೆಗಳು ಮನೆಗೆ ಬಂದು ಸೇರುತ್ತೆ ಅಂತ ಹೇಳ್ತೀನಿ ನೋಡಿ. ಮೊಟ್ಟ ಮೊದಲನೇದಾಗಿ ಮುತ್ತೈದೆ ಹೆಂಗಸರು ಶುಕ್ರವಾರ ಅಥವಾ ಮಂಗಳವಾರ ಬೆಳಿಗ್ಗೆ ತಲೆ ಸ್ನಾನ ಮಾಡಿದ ಬಳಿಕ ಹಣೆ ತುಂಬ ಕುಂಕುಮ ಹಚ್ಚಿಕೊಂಡು, ಕೆನ್ನೆ ತುಂಬ ಅರಿಶಿನ ಹಾಕ್ಕೊಂಡು, ನಿಮ್ಮ ದೇವರ ಮನೆನ ಸ್ವಚ್ಛ ಮಾಡಿದ ಬಳಿಕ ಮಹಾಲಕ್ಷ್ಮಿ ಫೋಟೋನ ಸ್ವಚ್ಛ ಮಾಡಬೇಕು. ನಂತರ ಶುದ್ಧವಾದ ನೀರಿನಿಂದ ತೊಳೆದಂತಹ ಬಾಳೆ ಎಲೆಯನ್ನು ತಂದು ಹಾಸಬೇಕು. ಅದರ ಮೇಲೆ 3 ಮುಷ್ಟಿ ಅಕ್ಕಿಯನ್ನು ಹಾಕಬೇಕು. ಅದನ್ನು ಚೆನ್ನಾಗಿ ಹರಡಬೇಕು. ಅದರ ಮೇಲ್ಭಾಗದಲ್ಲಿ ಕುಂಕುಮದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದ ನಂತರ ಅದರ ಮೇಲ್ಭಾಗದಲ್ಲಿ 1 ರೂಪಾಯಿ ನಾಣ್ಯವನ್ನು ಮಧ್ಯದಲ್ಲಿಟ್ಟು ಮಹಾಲಕ್ಷ್ಮಿ ತಾಯಿಯ ಫೋಟೋವನ್ನು ಇಡಬೇಕಾಗುತ್ತದೆ. 8 ಕವಡೆಗಳನ್ನು ಕೂಡ ಇಡಬೇಕು. ಮನೆಯ ಕಷ್ಟಗಳು ಪರಿಹಾರ ಆಗಬೇಕು ಅಂತ ಭಕ್ತಿ ಸಂಕಲ್ಪ ಮಾಡಿ ತದೇಕ ಚಿತ್ತದಿಂದ ನೀವು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು. ಜೈ ಮಹಾಲಕ್ಷ್ಮಿ ಅಂತಲೂ ಕಮೆಂಟ್ ಹಾಕಿ, ತುಂಬ ಒಳ್ಳೆಯದಾಗುತ್ತೆ. ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವಾಗ ಮಹಾಲಕ್ಷ್ಮಿ ತಾಯಿಯ ಅಷ್ಟೋತ್ತರಗಳು ಮೊಳಗುತ್ತಾ ಇರಬೇಕು. ಮನೆಯ ಕಷ್ಟಗಳು ನಿವಾರಣೆ ಆಗಬೇಕು. ಗಿರುವಿ ಇಟ್ಟಿರುವ ಚಿನ್ನಗಳು ಮನೆಗೆ ಬಂದು ಸೇರಬೇಕು. ಬರಬೇಕಿರೋ ದುಡ್ಡು ಬಂದು ನನ್ನ ಕೈ ಸೇರುವಂತೆ ಆಗಬೇಕು. ಸಾಲ ಕೊಟ್ಟಿದ್ದೀವಿ ಮತ್ತೆ ವಾಪಸ್ ಕೊಡ್ತಾ ಇಲ್ಲ, ತುಂಬ ಕಷ್ಟ ಆಗೋಗಿದೆ ಜೀವನ, ಅವರಿಂದ ದುಡ್ಡು ಹೆಂಗಾದರೂ ಮಾಡಿ ವಸೂಲಿ ಆಗಂಗೆ ಮಾಡಿ. ಚೀಟಿ ಕೊಟ್ಟಿದ್ದೀವಿ, ಚೀಟಿ ದುಡ್ಡು ವಾಪಸ್ ಕೊಡ್ತಾ ಇಲ್ಲ. ಈ ಥರದ್ದು ಅನೇಕ ರೀತಿಯಾದಂತಹ ದುಡ್ಡಿನ ಸಮಸ್ಯೆಗಳು ಏನೇ ಇದ್ದರೂ ಸಂಕಲ್ಪ ಮಾಡ್ಕೋಬೇಕು. ಇದಾದ ಬಳಿಕ ನೀವು ಮಹಾಲಕ್ಷ್ಮಿ ಫೋಟೋವನ್ನು ಕದಲಿಸಿ ಆ ಬಾಳೆ ಎಲೆಯನ್ನು ತೆಗೆದುಕೊಂಡು ಬಂದು ನಿಮ್ಮ ಗ್ಯಾಸ್ ಸ್ಟವ್ ಕೆಳಗಡೆ ಇಡಬೇಕು. 3 ದಿನಕ್ಕೊಮ್ಮೆ ಅದನ್ನು ಬದಲಾಯಿಸುತ್ತಾ ಬರಬೇಕು. 3 ವಾರ ಹೀಗೆ ಮಾಡಿ ನಿಮ್ಮ ಎಂತಹ ಸಮಸ್ಯೆ ಇದ್ರೂ ತೀರೋಗುತ್ತೆ. ಗಿರುವಿ ಇಟ್ಟಿರುವ ಚಿನ್ನ, ಸಾಲದ ಸಮಸ್ಯೆಗಳು, ಚೀಟಿ ದುಡ್ಡು, ಯಾವುದೇ ದುಡ್ಡಿನ ಸಮಸ್ಯೆಗಳಿದ್ರೂ ಶಾಶ್ವತವಾಗಿ ಪರಿಹಾರ ಆಗಿಬಿಡುತ್ತೆ. ಹಾಗೂ ನಿಮ್ಮ ಸಮಸ್ಯೆಗಳು ಕಷ್ಟವಾಗೇ ಇತ್ತು ಅನ್ನೋದಾದರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ. ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರ ಹೇಳ್ತಾರೆ. ತುಂಬ ಚೆನ್ನಾಗಿ ಹೇಳ್ತಾರೆ. ಎಲ್ಲರಿಗೂ ಒಳ್ಳೆಯದಾಗುತ್ತೆ.